ನಮಸ್ಕಾರ ಗೆಳೆಯರೇ, ನನ್ನ ಅಂಕುಶ್ ಸ್ಮಾರ್ಟ್ ಮನಿ ಚಾನೆಲ್ಗೆ ಸ್ವಾಗತ. ಇವತ್ತು ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಬಿಸಿಯಾಗುತ್ತಿರುವ ವಿಷಯ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಪವರ್ ಸ್ಟ್ರಗಲ್, ದಿಲ್ಲಿ ಲಾಬಿಂಗ್ ಆಫ್ ದ ಡಿನ್ನರ್ ಮೀಟಿಂಗ್, ಎಲ್ಲದರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ. ಇಂದಿನ ರಾಜಕೀಯದಲ್ಲಿ ದೊಡ್ಡ ಪ್ರಶ್ನೆ, 2.5 ವರ್ಷ ಪೂರ್ಣಗೊಳಿಸಿದ ನಂತರ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನ ಸಿಗುತ್ತದೆಯಾ? ಅವರ ಆಪ್ತರು ದೆಹಲಿಯಲ್ಲಿ ಒತ್ತಾಯ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಸ್ಟೇಟ್ಮೆಂಟ್: ಐ ವಿಲ್ ಕಂಟಿನ್ಯೂ ಆಸ್ ಎ ಸಿಎಂ ಆ್ಯಂಡ್ ಪ್ರೆಸೆಂಟ್ ದ ನೆಕ್ಸ್ಟ್ ಬಜೆಟ್. ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಆಪ್ತರ ಒತ್ತಾಯ. ತನಿಖೆಯ ಪ್ರಕಾರ ಡಿ ಕೆ ಶಿವಕುಮಾರ್ ಕ್ಯಾಂಪಿಗೆ ಸೇರಿದ 5 ರಿಂದ 7 ಆಪ್ತ ಮುಖಂಡರು ದೆಹಲಿಗೆ ಭೇಟಿಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಕ್ಯಾಂಪಿಗೆ ಸೇರಿದ 5 ರಿಂದ 7 ಆಪ್ತರಲ್ಲದೆ ಇನ್ನಷ್ಟು ಮಂದಿ ದೆಹಲಿಗೆ ಹೋಗುವ ಸಾಧ್ಯತೆ ಉಂಟು. ಹೈಕಮಾಂಡ್ ಸ್ಪಷ್ಟ ಸಂದೇಶ. ಒಪ್ಪಂದದ ಪ್ರಕಾರ 2.5 ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗಬೇಕಾಗಿತ್ತು. ಬ್ಯಾಕ್ ಟು ಬ್ಯಾಕ್ ಡಿನ್ನರ್ ಮೀಟಿಂಗ್, 2 camps ಪ್ಲಾನಿಂಗ್ ಸಪರೇಟ್ ಸ್ಟ್ರಾಟಜೀಸ್, ಡಿನ್ನರ್ ಪಾಲಿಟಿಕ್ಸ್. ಬೆಂಗಳೂರು ನಲ್ಲಿ ಒಂದು ಪಾರ್ಟಿ, ಸಿದ್ದರಾಮಯ್ಯ ಆಪ್ತರ ಒಂದು ಪಾರ್ಟಿ ಡಿನ್ನರ್ ಮೀಟಿಂಗ್ಗಳು ನಡೀತಾವೇ ಇವೆ. ಡಿ ಕೆ ಶಿವಕುಮಾರ್ ಆಪ್ತರ ಪ್ರತ್ಯೇಕ ಮೀಟಿಂಗ್ಗಳು, ಅಧಿಕಾರಕ್ಕೆ ಹಂಚಿಕೆ, ಭವಿಷ್ಯದ ತಂತ್ರ ಎಲ್ಲ ಚರ್ಚೆ ನಡೆಯುತ್ತಿದೆ. ರಿಸಾರ್ಟ್ ಪಾಲಿಟಿಕ್ಸ್ ಪಾಸಿಬಿಲಿಟಿ ಲೈಕ್ ಬಿಹಾರ್, ಇಂಟರ್ನಲ್ ಪ್ರೆಷರ್ ರೈಸಿಂಗ್. ರಿಸಾರ್ಟ್ ರಾಜಕೀಯ ಬರಬಹುದೇ? ರಾಜ್ಯದಲ್ಲಿ ನಾಯಕರ ಮನಸ್ಥಿತಿ ನೋಡಿದರೆ ಗುಂಪುಗಾರಿಕೆ, ಅಧಿಕಾರ ಹಂಚಿಕೆ ವಿವಾದ, ಆಪ್ತರಿಗೆ ಸಚಿವ ಸ್ಥಾನ ಬೇಡಿಕೆ ಎಲ್ಲ ನೋಡಿದರೆ ಬಿಹಾರ ಮಾದರಿಯ ಪವರ್ ಗೇಮ್ ಬರಬಹುದೇ ಎಂಬ ಪ್ರಶ್ನೆ. ಡಿಕೆಶಿ ತಂಡದ ವಾದ. ಪಕ್ಷ ಕಟ್ಟಿದವರು ಡಿ ಕೆ ಶಿವಕುಮಾರ್ ಅವರು. ರಾಜ್ಯಕ್ಕೆ ಹಣ ತರುವುದು, ಸಂಘಟನೆ ಬಲಪಡಿಸುವುದು ಡಿ ಕೆ ಶಿವಕುಮಾರ್ ಅವರ ಕೆಲಸವಾಗಿದೆ. ಆದ್ದರಿಂದ ಸಿಎಂ ಸ್ಥಾನ ಬೇಕು ಅಂತ ಅವರ ಆಪ್ತರ ಒತ್ತಾಯ. ಸಿದ್ದರಾಮಯ್ಯ ಕ್ಯಾಂಪ್ ಮಾಸ್ ಸಪೋರ್ಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್. ಸಿದ್ದರಾಮಯ್ಯ ಕ್ಯಾಂಪ್ ಹೇಳುತ್ತಿರುವುದು ರಾಜ್ಯದಲ್ಲಿ ಜನಪ್ರಿಯ ನಾಯಕ ಸಿದ್ದರಾಮಯ್ಯ, ದೊಡ್ಡ ವರ್ಗದ ಬೆಂಬಲ, ಹೈಕಮಾಂಡ್ ನೇರ ಸಂಪರ್ಕ, ಆಡಳಿತ ಅನುಭವ. ಅವರು ಹೇಳುವುದು ಚುನಾವಣೆಗೆ ಮುನ್ನ ಯಾವ ಒಪ್ಪಂದವಿಲ್ಲ ಅಂತ ಹೇಳಿ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೈಕಮಾಂಡ್ ಡಿಲಿಮಾ, 2 ಪವರ್ಫುಲ್ ಲೀಡರ್ಸ್, ಟಫ್ ಡಿಸಿಷನ್ ಐ ಹೆಡ್. ಹೈಕಮಾಂಡ್ ತಲೆನೋವು ಆಗಿಬಿಟ್ಟಿದೆ ಗೆಳೆಯರೆ. ಕಾಂಗ್ರೆಸ್ ಹೈಕಮಾಂಡ್ ಈಗ ದ್ವಂದ್ವದಲ್ಲಿದೆ. ಒಂದು ಕಡೆ ಸಹಕಾರದ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಜನಪ್ರಿಯ ಸಿಎಂ ಸಿದ್ದರಾಮಯ್ಯ. ಇವರೊಬ್ಬರಲ್ಲಿ ಯಾರನ್ನೂ ಕೆಣಕಲು ಸಾಧ್ಯವಿಲ್ಲ. ಡೆಲ್ಲಿ ಲಾಬಿ ಅಪ್ಡೇಟ್. ಡಿ ಕೆ ಶಿವಕುಮಾರ್ ಆಪ್ತರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಖರ್ಗೆ ಗುಂಪಿನೊಂದಿಗೆ ಮಾತುಕತೆ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಗುಂಪಿನಿಗೆ ಸಂವಾದ ಕೂಡ ಚರ್ಚೆಯಾಗಿವೆ ಅಂತ ಕೇಳಿಬರುತ್ತದೆ. ಸಿದ್ದರಾಮಯ್ಯ ಸ್ಟ್ರಾಟಜಿ: ಕಾಮ್ ಬಟ್ ಫರ್ಮ್ ಪ್ರೆಷರ್, ಅವಾಯ್ಡ್ ಪಾರ್ಟಿ ಡ್ಯಾಮೇಜ್. ಅಧಿಕಾರದ ಜಟಾಪಟಿ ಯಾಕೆ ಹೆಚ್ಚಾಗಿದೆ? ಕಾರಣಗಳು: ಮುಂದಿನ LS ಚುನಾವಣೆ, 2028 ನಾಯಕತ್ವ ಪೈಪೋಟಿ, ಸಚಿವ ಸ್ಥಾನ ಹಂಚಿಕೆ, ಪ್ರದೇಶೀಯ ಸಮೀಕರಣ. ಹೀಗಾಗಿ ಆಪ್ತರ ರಾಜಕೀಯ ಇನ್ನಷ್ಟು ಗಾಢವಾಗಿದೆ. ಡಿ ಕೆ ಶಿವಕುಮಾರ್ ಹೈಡನ್ ಸ್ಟ್ರಾಟಜಿ ಏನು ಮತ್ತು ಪ್ರೆಷರ್ ಕ್ಯಾಂಪೇನ್ ಏನು? ಅವರು ನೇರವಾಗಿ ಮಾತಾಡುವುದಿಲ್ಲ, ಆದರೆ ಆಪ್ತರ ಮೂಲಕ ಒತ್ತಾಯವನ್ನು ಹೆಚ್ಚಿಸುವ ಯೋಜನೆ ಅವರದಾಗಿದೆ. ಪವರ್ ಶೇರಿಂಗ್ ಟಸಲ್, ಫ್ಯೂಚರ್ ಆಫ್ ಕರ್ನಾಟಕ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಸ್ತಬ್ಧ ಸ್ಟ್ರಾಟಜಿ. ಅವರು ಸ್ಪಷ್ಟವಾದ ಹೇಳಿದ ಮಾತು: ಪಕ್ಷಕ್ಕೆ ಹಾನಿ ಆಗಬಾರದು, ನಾನು ಕೆಲಸ ಮಾಡುತ್ತೇನೆ. ಇದು ಡಿ ಕೆ ಶಿವಕುಮಾರ್ ಮೇಲೆ ಪ್ರೆಷರ್ ಹಾಕುವ ರಾಜತಾಂತ್ರಿಕ ತಂತ್ರವಾಗಿದೆ. ನನ್ನ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೀ ಕ್ವಶನ್ಸ್: ಚೀಫ್ ಮಿನಿಸ್ಟರ್ ಚೇಂಜ್, ಎಕ್ಸ್ಟೆಂಡೆಡ್ ಟರ್ಮ್, ಹೈಕಮಾಂಡ್ ಮೂವ್, ವಾಟ್ ನೆಕ್ಸ್ಟ್? ಹೈಕಮಾಂಡ್ ದೊಡ್ಡ ನಿರ್ಧಾರ, ಸಿಎಂ ಬದಲಾವಣೆ ಆಗುತ್ತದೆ ಇಲ್ಲವೇ? ಸ್ಟೇಟಸ್ ಕೋ ಮುಂದುವರಿತದ? ಪಕ್ಷ ಒಳಗಿನ ಒತ್ತಡ ಹೆಚ್ಚುತ್ತದ? ಎಲ್ಲರ ಕಣ್ಣು ಈಗ ದಿಲ್ಲಿಯ ಕಡೆ ಇದೆ. ಪಬ್ಲಿಕ್ ರಿಯಾಕ್ಷನ್, ಕನ್ಫ್ಯೂಷನ್, ಸ್ಪೆಕ್ಯುಲೇಷನ್, ಪೊಲಿಟಿಕಲ್ ಡ್ರಾಮಾ. ಈ ರಾಜಕೀಯ ಆಟ ಇನ್ನೂ ಮುಗಿದಿಲ್ಲ. ಇದು ಕೇವಲ ಸಿಎಂ ಸೀಟ್ ಬಗ್ಗೆ ಅಲ್ಲ, ಇದು 2028
20-30 ನಾಯಕತ್ವದ ಹೋರಾಟ ಆಗಿದೆ. ಕರ್ನಾಟಕ ಪಾಲಿಟಿಕ್ಸ್ ಎಂಟ್ರಿಂಗ್ ಅನ್ಪ್ರಿಡಿಕ್ಟಬಲ್ ಫೇಸ್. ಗೆಳೆಯರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಪಾಲಿಟಿಕ್ಸ್ ಅನಲೈಸಿಸ್ನಲ್ಲಿ ಚರ್ಚೆ ಮಾಡೋಣ.